ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಾಳೆ ಬಹಳ ವಿಶೇಷವಾಗಿರುವಂಥ ದಿನ, ರಥಸಪ್ತಮಿಯ ಆಚರಣೆ ಯಾವ ರೀತಿ ನಾವು ಮಾಡಬೇಕಾಗತ್ತೆ? ಇನ್ನು ಸೂರ್ಯ ಒಂದು ರೀತಿ ಈ ವೆದರ್ನಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ಬಿಸಿಲು ಅನ್ನೋಂಥದ್ದು ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ರಥಸಪ್ತಮಿಯ ವಿಶೇಷತೆ ಏನು? ನಾಳೆ ಮಾಡಲೇಬೇಕಾಗಿರುವಂಥ ಕೆಲಸ ಯಾವುದು? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ರಥಸಪ್ತಮಿ ಬಹುಶಃ ಈಗ ನೀವು ಸಾಯಂಕಾಲ ನೋಡೋದ್ರಿಂದ ನಾಳೆಗೆ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಮಾಡ್ಕೊಂಡಿರ್ತೀರಿ. ಅರ್ಕದ ಎಲೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಅರ್ಕದ ಹೂವು, ಅರ್ಕದ ಎಲೆನ 7 ಎಲೆಗಳನ್ನು ಇಟ್ಟುಕೊಂಡು ನೀವು ಸ್ನಾನ ಮಾಡಲೇಬೇಕು. ನಾಳೆ ಮಾಡೋದ್ರಿಂದ ಉಪಯೋಗ ಅನ್ನೋದನ್ನು ಹೇಳ್ತಾ ಬರ್ತೀನಿ. ಮೊದಲಿಗೆ ಮಾತ್ರ ಇವಾಗ ನೀವು ಕೇಳ್ತಾ ಇದ್ದೀರಿ, ಇದಕ್ಕೆ ಮೊದಲ ವ್ಯವಸ್ಥೆ ಮಾಡ್ಕೊಂಡಿದ್ದರೂ ಪರವಾಗಿಲ್ಲ, ಅಥವಾ ಈಗ ನೀವು ಸಂಜೆ ಅಂತ ವ್ಯವಸ್ಥೆ ಮಾಡಿಕೊಂಡು ಆ ಅರ್ಕದ ಎಲೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ನೀವು ಸ್ನಾನ ಮಾಡ್ತಕ್ಕಂಥದ್ದು. ಭುಜದ ಮೇಲೆ 2, ಬಲಭುಜದ ಮೇಲೆ 2 ಎಲೆ, ಈ ಭುಜದ ಮೇಲೆ 2 ಎಲೆ, ಎಡ ಮತ್ತು ಬಲ ಭುಜದ ಮೇಲೆ 2 ಎಲೆ ಇಟ್ಕೊಳ್ತಾ, ಇನ್ನು ಉಳಿದಿರತಕ್ಕಂತಹ 3 ಎಲೆಯನ್ನು ತಲೆ ಮೇಲೆ ಇಟ್ಕೊಳ್ತಾ, ಹೂವನ್ನು ಕೂಡ ತಲೆ ಮೇಲೆ ಇಟ್ಕೊಳ್ತಾ ಸ್ನಾನ ಮಾಡಲೇಬೇಕಾಗಿರುವಂಥದ್ದು. ಏನು ಅಂತಂದರೆ, ವೈಜ್ಞಾನಿಕವಾಗಿ ಈ ರಶ್ಮಿ ಕಿರಣಗಳು, ಸೂರ್ಯನ ರಶ್ಮಿ ಕಿರಣಗಳು ಇಷ್ಟು ದಿನ ಏನು ಚಳಿ ಇತ್ತೋ, ಈಗ ಆ ಸೂರ್ಯನ ಕಿರಣಗಳಿಗೆ ಒಂದು ವಿಜ್ಞಾನದ ಶಕ್ತಿ ಅಡಕವಾಗುವಂಥದ್ದು. ಏನದು ವಿಜ್ಞಾನದ ಶಕ್ತಿ ಅಂತಂದರೆ, ನೀವು ಒಮ್ಮೆ ಈ ಸ್ನಾನವನ್ನು ನದಿಗಳಲ್ಲಿ ಮಾಡಿದ್ರೆ ನಾನು ಹೇಳತೀರದು. ಆ ನದಿಗಳಲ್ಲಿ ಆ ಸೂರ್ಯನ 7 ವಿಧದ ಕಿರಣಗಳು ಅದರ ಮೇಲೆ ಬೀಳ್ತಕ್ಕಂತಹದ್ದು. ಆ 7 ವಿಧದ ಕಿರಣಗಳಿಂದ ನಮಗೆ ಏನೇನು ಮುಂದಕ್ಕೆ ಬರೋದಿಲ್ಲ, ಏನಂದರೆ 7 ಜನ್ಮಗಳ ಪಾತಕಗಳು ನಿವಾರಣೆ ಆಗುತ್ತೆ. ನೀವು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರತಕ್ಕಂತಹ ಪಾಪಕರ್ಮಗಳು ನಶಿಸಿ ಹೋಗ್ತವೆ. ಏನು, ಈ ಒಂದು ರಥಸಪ್ತಮಿ ದಿನ ಸ್ನಾನ ಮಾಡೋದರಿಂದ, ಸ್ನಾನಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾನೆ. ನೆಕ್ಸ್ಟ್, ಮುಂದೆ ನಿಮ್ಮ ಜೀವಿತಾವಧಿಯಲ್ಲಿ, ನಿಮ್ಮ ಜೀವಿತ ಕಾಲದಲ್ಲಿ ಪ್ಯಾರಾಲಿಸಿಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ನದಿ ಸ್ನಾನವನ್ನು ಮಾಡ್ತಾರೋ, ನದಿ ಆಗಲ್ಲ ಗುರುಗಳೇ, ನಾವು ಮನೆಯಲ್ಲೇ ಮಾಡ್ತೀವಿ ಅನ್ನೋದಾದರೆ ಗಂಗೆಜ ಯಮುನೇಚಿ ಆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರೋ ಅನ್ನೋ 7 ನದಿಗಳನ್ನು ಒಮ್ಮೆ ಸ್ಮರಣೆ ಮಾಡ್ತಾ ನೀವು ಮಾಡಿದ್ದಾದರೂ ಕೂಡ ನಂತರ ನರಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ನಿಮಗೆ ಬರೋದಿಲ್ಲ. ಹಾರ್ಟ್ ಪ್ರಾಬ್ಲಮ್ ಮೊದಲೇ ಬರೋದಿಲ್ಲ. ಈ ತರಹದ್ದು ಮೇಜರಾಗಿರ್ತಕ್ಕಂಥದ್ದು, ಸ್ಕಿನ್ ಪ್ರಾಬ್ಲಮ್ಸ್, ಈ ತರಹದ್ದು 7 ಕಾಯಿಲೆಗಳು ಮೇಜರಾಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಈ ವರ್ಷದ ನಿಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್ ವರ್ಷಕ್ಕೆ ಮತ್ತು ನೀವು ರಥಸಪ್ತಮಿ ಮಾಡ್ತೀರಿ ಕೂಡ. ಈ ರೀತಿಯಾಗಿ ಆ ರಥಸಪ್ತಮಿ ದಿನ ನಾವು ಸ್ನಾನ ಮಾಡೋದ್ರಿಂದ ಮಹಾಪಾತಕಗಳನ್ನ ಕಳ್ಕೊಳ್ತೀವಿ. 7 ತರಹದ ನಮಗೆ ಮುಂದೆ ಬರತಕ್ಕಂತಹ ಕಾಯಿಲೆಗಳು ಅವಾಯ್ಡ್ ಆಗುತ್ತೆ, ಬರೋದಿಲ್ಲ ನಮಗೆ ಅಂತಕ್ಕಂತಹದ್ದು ಸೂರ್ಯ ಸಿದ್ಧಾಂತ. ಪುರಾಣಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ರೂ ಕೂಡ ವಿಜ್ಞಾನವಾಗಿ ಏನು ಮಾತಾಡುತ್ತೆ ಅಂತಂದರೆ, ಆ ಸೂರ್ಯನ 7 ರಶ್ಮಿ ಕಿರಣಗಳಲ್ಲಿ ಸಂಪೂರ್ಣವಾಗಿ ಅಂತಹ ದಿಶಕ್ತಿ ಅಡಗಿರುತ್ತೆ. ನಮಗೆ ಆರೋಗ್ಯಕ್ಕೆ ಬೇಕಾಗಿರತಕ್ಕಂಥ ಅಷ್ಟೂ ಕಣಗಳು ಆ ಸೂರ್ಯನ ಕಿರಣ ಇರುತ್ತೆ ಅಂತಕ್ಕಂಥದ್ದು ಉಲ್ಲೇಖ ಇದೆ. ಅದಕ್ಕಾಗಿ ನೀವು ಈ ಸ್ನಾನವನ್ನು ಮಾಡಿಕೊಳ್ತಾ ಇನ್ನು ಆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ಮರಿಬೇಡಿ. ತಾಮ್ರದ ಚಂಬಿಂದ ನೀವು ನೀರನ್ನು ತೆಗೆದು ಸೂರ್ಯನಿಗೆ ಅರ್ಘ್ಯ ಕೊಡ್ತೀರ ಅಂತಂದರೆ, ಆ ತಾಮ್ರ ಸೂರ್ಯನಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಧಾತು. ಅದಕ್ಕಾಗಿ ಅರ್ಘ್ಯವನ್ನು ಕೊಡೋದ್ರ ಜೊತೆಗೆ ಸೂರ್ಯನಿಗೆ ಸಂಬಂಧಪಟ್ಟ ಆದಿತ್ಯ ಹೃದಯವನ್ನು ಯಾರೆಲ್ಲ ಕೂಡ ಪಾರಾಯಣ ಮಾಡ್ತಿರ್ತಾರೋ, ಈ ರಾವಣನ ವಧೆ ಮಾಡಬೇಕಾದ್ರೆ ಆಗೋದೇ ಇಲ್ಲ, ಅಷ್ಟು ಬಲಶಾಲಿ ಅವ. ಮತ್ತು ಪೇಚಾಟ ಸಿಲ್ಕಾಕ್ಕೊಳ್ತಾನೆ. ವಸಿಷ್ಠರು ಅವನಿಗೆ ಒಂದು ಮಂತ್ರವನ್ನು ಹೇಳ್ತಾರೆ, ನೋಡು, ಆದಿತ್ಯ ಹೃದಯವನ್ನು ಪಾರಾಯಣ ಮಾಡ್ತಾ ಮಾಡು ಅಂತ ಹೇಳ್ತಾರೆ. ಎಂತಹ ಶತ್ರು ಆದರೂ ಕೂಡ ದಮನ ಆಗ್ತಾರೆ, ನಿನ್ನ ಕಾರ್ಯ ಭಂಗವಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಕಾರ್ಯಗಳು, ನಿಮ್ಮ ಕೆಲಸಗಳು ಏನಿದೆಯೋ ಈ ಒಂದು ರಥಸಪ್ತಮಿ ದಿನ ಪ್ರತಿನಿತ್ಯವೂ ಪಾರಾಯಣ ಮಾಡಿ, ಬಹಳ ಒಳ್ಳೆಯದು. ರಥಸಪ್ತಮಿ ಎಂದು ಮರೆಯದೇ ನೀವೇನಾದರೂ ಆದಿತ್ಯ ಹೃದಯವನ್ನು ಮತ್ತು ಸೂರ್ಯನ ಅಷ್ಟೋತ್ತರವನ್ನು
ಸೂರ್ಯನಿಗೆ ಸಂಬಂಧಪಟ್ಟ ಅಷ್ಟಕವನ್ನು, ಯಾಕೆಂದರೆ ಸಪ್ತಾಶ್ವ ರಥಮಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಅನ್ನೋ ಒಂದು ಅಷ್ಟಕದಲ್ಲಿ ಆ 7 ಎಲೆಗಳು ಆ 7 ಕುದುರೆಗಳ ಚಿಹ್ನೆ, ಮತ್ತು ಆ 7 ಎಲೆಗಳು 7 ಜನ್ಮಗಳ ಪ್ರಾರಬ್ಧ ಕರ್ಮಗಳನ್ನು ತೊಳೆಯುವಂಥದ್ದು. ಮತ್ತು ನಮಗೆ ಈ ಸಾಪಾಸ ಅಂದರೆ ಸರಿಗಮ ಪದನ 7 ಸ್ವರಗಳು ನಮ್ಮ ಬದುಕಿಗೆ ಬೇಕಾಗಿರತಕ್ಕಂಥದ್ದು ಏನು, ರೂಪ ರಸಗಂಧ ಸ್ಪರ್ಶ ಮಸ್ತಿ ಮಜ್ಜ, ಇವು ಹೇಳಿರ್ತಕ್ಕಂತಹ ಧಾತುಗಳು. ಇವೆಲ್ಲವೂ ಕೂಡ ಬದಲಾವಣೆ ಮಾಡಿಕೊಡ್ತಕ್ಕಂತಹ ದಿನ ಯಾವುದಾದ್ರೂ ಇತ್ತು ಅಂತಂದರೆ ಆರೋಗ್ಯವನ್ನು ಅಭಿವೃದ್ಧಿ ಮಾಡಿಕೊಡ್ತಕ್ಕಂತಹದ್ದು, ಆರ್ಥಿಕಾಭಿವೃದ್ಧಿಯನ್ನು ಮಾಡಿಕೊಡ್ತಕ್ಕಂಥದ್ದು ಈ ರಥಸಪ್ತಮಿ. ನಿಮಗೆ ಸಾಧ್ಯ ಆದರೆ ಸೂರ್ಯನಾರಾಯಣ ಟೆಂಪಲ್ಗೆ ಹೋಗಿ ಬರ್ತಕ್ಕಂತಹದ್ದು, ಆ ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು ಕಟ್ಟಿ ದಾನ ಮಾಡ್ತಕ್ಕಂತಹದ್ದು, ಸೂರ್ಯನ ಅಷ್ಟೋತ್ತರವನ್ನು ಓದಿಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಇವತ್ತು ನೀವು ಮಾಡಿದ್ದೆ ಆದರೆ 1 ವರ್ಷದ ತನಕ ನೀವೊಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಟ್ರೆ ಎಷ್ಟು ಖುಷಿ ಇರುತ್ತೆ ನಿಮ್ಮ ವ್ಯವಹಾರ ವ್ಯಾಪಾರ ಅಭಿವೃದ್ಧಿಗೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹದ್ದು ಈ ರಥಸಪ್ತಮಿಗೆ ನೀವಿಷ್ಟೆಲ್ಲ ಕೂಡ ಮಾಡಿಕೊಂಡಿದ್ದೆ ಆದರೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ 7ರ ಮಹತ್ವ ಕೂಡ ತಿಳಿಸಿದ್ರಿ. ಇನ್ನು ನಾಳೆ ರಥಸಪ್ತಮಿ ಆಗಿರೋದ್ರಿಂದ ಆರೋಗ್ಯ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಂದರೆ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಾಳೆ ರಥಸಪ್ತಮಿ ಇದೆ, ಖಂಡಿತವಾಗ್ಲೂ ಮರ್ತು ಹೋಗ್ಬೇಡಿ. ಗುರುಗಳು ಏನೆಲ್ಲ ಹೇಳಿದರೆ ಇದನ್ನು ನಾಳೆ ಫಾಲೋ ಮಾಡೋದ್ರಿಂದ ನಿಮಗೆ ಮುಂದೆ ಬರುವಂಥ ಅನಾರೋಗ್ಯದ ಸಮಸ್ಯೆಗಳನ್ನ ತಡೆಗಟ್ಟೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.